ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ಸ್ ಮತ್ತೆ ಅವರು ದೊಡ್ಡ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ. ನಾ ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್, ಅವರು ಯಶ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ಅಂದ್ರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೇದು. ಅಕ್ಕಾಡಿಕೆ ಆಯ್ತು. ಆಮೇಲೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ, ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ನಮ್ ಬಾಸು ಏನು ಅವ್ರ ಕಟ್ಟಿದಿಂದ ಒಳಗಿದ್ದಾರೆ. ಚಿನ್ನ ಗ್ರಹಣ ಯಾವತ್ತಿದ್ರು ಗ್ರಹಣನೇ. ಅಯ್ಯೋ, ಈಚೆ ಕಡೆ ಬರ್ತಿದೆ ತಡ್ಕೋ. ಅಯ್ಯೋ ನೋಡಿ, ನಾಚಿಕೆ ಕೂಡ ಆಗಲ್ಲ. ಬಿಯರ್ ಕುಟ್ಕೋ ಕುಡಿ ಇಲ್ಲಿಯೇ ಬಿಸಾಕ್ತಾರೆ. ಎಷ್ಟು ಕೆಟ್ಟವರು ಜನ ಅವರು. 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ, ಬರ್ತಾ ಇದ್ದೀನಿ. 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ಹಣ ಬಂದ. ಸೂಪರ್ ಆಕ್ಟಿಂಗ್ ಚೆನ್ನಾಗೈತೆ. ಫಿಲಮ್ ನೋಡ್ರಿ ಇನ್ನೊಂದು 100. ಸಿನಿಮಾ ಮಾತ್ರ ಈ ಕಡೆ ಶಿವಣ್ಣ, ಈ ಕಡೆ ಉಪ್ಪಿ ಕುಂತಾರೆ. ಇರ್ರಾಬ್ರಿ ಕುಮಾರ ಮಧ್ಯ ರಾಜ್ಬಿ ಶೆಟ್ಟಿ ಸಿಕ್ಕಾಕೊಂಡ್ಬಿಟ್ಟವ್ರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಫಸ್ಟ್ ಈಗ ಹೋಗ್ಬಿಟ್ಟು ನಾನು ಅರ್ಜುನ್ ಜನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇವಾಗ್ಲಾ ಕೊಡ್ತೀನಿ. ಯಾಕೆ ನಮಸ್ಕಾರ ಅಜ್ಜ. ಅಜ್ಜಿ ಅವನ ಜೊತೆ ನೋಡೋದಂತೆ ಹೌದಾ? ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ಅವನ ಅಮ್ಮ. ಮಿಂಡ್ರಿ ಹುಡ್ತವನೆ. ನನ್ ಬುಕ್ಸ್, ನನ್ ಡಾಕ್ಯುಮೆಂಟ್ ಎಲ್ಲ ತಿಂದಾಕಿಯಾ? ನಿಂದ ಇವತ್ತು ಬೀಜ ಹೊಡಿತೀನಿ. ಸಾಯಕ್ ನಾನು ಎದುರ್ತಾ ಇಲ್ಲ, ಆದ್ರೆ ನಾ ಸಾಯಕಿಂತ ಮುಂಚೆ ಒಂದು 4 ಕ್ವಶನ್ ಕೇಳ್ತೀನಿ, ಉತ್ತರ ಹೇಳು. ಅಯ್ಯೋ ಬೋಳಿ, ನನಗೆ ಎದುರು ಮಾತಾಡ್ತೀಯಾ? ಕ್ವಶನ್ ನಂಬರ್ 1, ಏನಂದೆ ನೀನು? ಡಾಕ್ಯುಮೆಂಟ್ ತಿಂದೇನೆ ಅಂತನಾ? ಲೌಡೆ, ಆ ಡಾಕ್ಯುಮೆಂಟ್ ಅಂತ ನಂಗೆ ಗೊತ್ತಿರುತ್ತಾ? ಆಯ್ತು, ಗೊತ್ತಿಲ್ಲ. ನೀನ್ ಮಾರ್ಕ್ಸ್ ಕಾರ್ಡ್ ತಿಂದೆ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀನ್ ಎಷ್ಟು ಮಾರ್ಕ್ಸ್ ತೆಗ್ದಿಯಾ? ಜಸ್ಟ್ ಪಾಸ್ 35. ಆ ಮಾರ್ಕ್ಸ್ ಕಾರ್ಡ್ ನಾನು ತಿಂದಾಕಕ್ಕಿಂತ ಸುತ್ತಾಕಿದ್ರೆ ಒಳ್ಳೆದಿತ್ತು. ಅಯ್ಯೋ ಮಿಂಡ್ರಿ, ಏನು ನಂಗೆ ಶಿಕ್ಷೆ ಕೊಡೋದು ನೋಡ್ತಾ ಇದ್ರೆ ನೀನೆಲ್ಲ 99 ಮಾರ್ಕ್ಸ್ ತೆಗ್ದಿದ್ಯಾ ಅನ್ಕೊಂಡಿದ್ದೆ. 35% ತೆಗ್ದಕ್ಕೆ ಇಷ್ಟೊಂದ. ಹೋಗ್ಲಿ, ನಿನ್ನ ಮದುವೆ ಆಗಿದ್ಯಾ? ಇಲ್ಲ, ಇನ್ನು ಹುಡುಕ್ತವ್ರೆ. ನಾನು ಆಲ್ರೆಡಿ ಮದುವೆ ಆಗಿ ಇದುವರೆಗೂ 14 ಬ್ರಾಂಚ್ ಓಪನ್ ಮಾಡಿದ್ದೇನೆ. ನನ್ನೇ ಸಾಯ್ಸಕ್ ಹೊಂಟಿದೆಯಲ್ಲೋ, ಖಂಡಿತ ನಡ್ಕೋಕ್ ಹೋಗ್ತೀಯಾ? ಕಟ್ಟಿರೋದ್ ನಾ ಬಿಚ್ಚೋ, ನನ್ ಡೌಟ್ ಆಯ್ತಾಳೆ. ಏನಾಗಿದೆ ಅಂದ್ರೆ, ಈಗ ಜನಗಳಿಗೆ ದೇವರು ಕಂಡ್ರೆ, ನಾನು ಗಮನಿಸ್ದಾಗೆ ದೇವರು ಕಂಡ್ರೆ ಭಕ್ತಿಗಿಂತ ಪ್ರೀತಿ ಜಾಸ್ತಿ ಸರ್. ವೈ? ದೇವ್ರ ಬಗ್ಗೆ ಲವ್ ಜಾಸ್ತಿ ಆಗಿದೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಗಮನಿಸ್ಬೇಕು. ಯಾಕೆಂದ್ರೆ ಮೊದಲೆಲ್ಲ ದೇವಸ್ಥಾನ ಕಂಡ್ರೆ ಕೈ ಮುಗಿತಿದ್ರು. ಈಗ ಕಿಸ್ಕೊಡು ಶುರುವಾಗ. ಈಗಿನ ಜನಕ್ಕೆ ದೇವ್ರ ಮೇಲೆ ಲವ್ ಜಾಸ್ತಿ ಆಗಿದೆ ಸರ್. ಏನ್ ನಿಮ್ ಹೆಸರು? ಸರೋಜಮ್ಮ. ಒಬ್ಬೋ ಸರೋಜಮ್ಮ. ನಮ್ ಸರೋಜಮ್ಮನ್ ಚೆನ್ನಾಗಿ ತೆಗಿಯಪ್ಪ. ಓಕೆ. ಎಷ್ಟು ಏಜು? 74. ಆಯ್ತು. ಆಮೇಲೆ ಅಲ್ವೇ ಸ್ಕೂಲ್ ಹೋಯ್ತೀವಿ. ಸ್ಕೂಲ್ ಹೋಯ್ತೀರಾ? ಮಕ್ಕಳ ಜೊತೆ ಸರೋಜಮ್ಮ, ನೀ ಯಾರಿಗೂ ಎದುರಂಗಿಲ್ಲ, ಯಾರಿಗೂ ಕೇರ್ ಮಾಡಂಗಿಲ್ಲ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಕಾಸು ಬರ್ತದೆ 2,000. 2,000 ಕಾಸು ಬಂತ? ಈ ಲವ್ ಅನ್ನೋದೇ ಹೇಗೆ, ಹೇಗೋ ಇದ್ದವರು ಹೇಗೋ ಆಗ್ಬಿಡ್ತಾರೆ. ಹೀರೋ ಆಗ್ಬಿಟ್ನೆ.
ಹೌದ್ರಿ, ಅವನ್ ರಿಯಲ್ ಹೀರೋ. ನಾವು ನೀವು ಗಂಡ್ಸು ಅನ್ಕೊಳ್ಳೋದು ವೇಸ್ಟ್. ನಿನ್ನ ನೋವು ನಮಗೆ ಅರ್ಥ ಆಗುತ್ತೆ. ಹಣೆಯಲ್ಲಿ ಆ ಹುಡುಗಿ ಹೆಸರು ಬರ್ದಿಲ್ಲ, ಆ ಪುಣ್ಯಾತ್ಮನ ಹಣೆಯಲ್ಲಿ ಬರ್ದಿದೆ. ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ. ಬಾಯಲ್ಲಿ ಹೇಳಿ ಕೇಸರಿ, ಕಡಕಳದಲ್ಲ ಕೇಸರಿ. ತಗೊಂಬಚ್ಚ ನಿಂಗೆ 2 ಪೀಸು. ಅಣ್ಣ ನಿಮ್ ಹುಡುಗಿ ಅವಳೆ ಮಾತಾಡಿ ಕಳಿಸ್. ಹುಡುಗಿ ನೀನ್ ಹಾಳಾಗದಲ್ಲಿ ನನ್ನ ಹಾಳು ಮಾಡ್ತೀರಲ್ಲ ಅವಳಿ ನನ್ನ ಮಗನೇ. ಮಚ್ಚ ಒಂದೇ ಒಂದು ಪೀಸ್ ಕೊಡು, ಒಂದೇ ಒಂದು ಕಾಲ್ ಕೊಡು ಸಾಕು. ನೀ ಮುಡುಗಿ ದೇಸ್ಕೋಲ ಒಂದೇ ಒಂದು ಕಾಲ್ ಕೊಡು. ನೀನ್ ಅಣ್ಣ ತೊಳಿದೀನಿ ಬೇಕಾರೆ. ಭಿಕ್ಷಕರಿಗೆ ಸಹಾಯ ಮಾಡ್ಬೇಕು. ತಗೊಳಪ್ಪ 50 ರೂಪಾಯಿ. ಅಣ್ಣ ಅಳ್ಬೇಡ ಬೀಡಿ ತಿಂಕ ಹೋಗು. ಕಾಲ್ ತೆಗೆಲ್ಲ ಅವಳೆ ನನ್ನ ಮಗನೇ. ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹಿಂಗ್ ಮಾಡ್ಲಿ. ನಮ್ ಬಾಸ್ ಅಂದ್ರೆ ಸುದೀಪ್ ಅಣ್ಣ ತುಂಬಾ ಇಷ್ಟ. ಜೀವನದೊಳಗೆ ಅವರೇ ಫೇಮಸ್. ಬಿಗ್ ಬಾಸ್ ನಡ್ಸ್ಕೊಡೋದೊಳಗೆ ಸಖತ್ತಾಗಿ ನಡ್ಸ್ಕೊಡ್ತಾರೆ. ಇವತ್ತರೂ ನಾನು ನೋಡ್ತಾನೆ ಇದ್ದೀನಿ. ಯಾರು ಇರಬಾರ್ದಿತ್ತು, ಇಲ್ಲಪ್ಪ ಬಿಗ್ ಬಾಸ್ ಅಲ್ಲಿ ಯಾರು ಇರ್ಬಾರ್ದಂದ್ರೆ ಸುದೀಪ್ ಇರ್ಬಾರ್ದಾಯ್ತು. ಸ್ವಲ್ಪ ಆಕ್ಟಿಂಗ್ ಅವರು ಸ್ವಲ್ಪ ಒಂಥರ ಓವರ್ ಟ್ಯಾಕ್ ಮಾಡ್ತಾ ಇದ್ರು. ಸುದೀಪ್ ಅವ್ರೊಂದ್ ಸ್ವಲ್ಪ ಆಕ್ಟಿಂಗ್ ಜಾಸ್ತಿ ಮಾಡೋರು, ಒಂದ್ ಸ್ವಲ್ಪ ಕಮ್ಮಿ ಮಾಡೋರು, ಎಲ್ಲ ಇದು ಮಾಡೋರು. ಬ್ಯಾಡ್ ಕಮೆಂಟ್ಸ್ ಅದು ಸುಮ್ನೆ ಸುಳ್ಳು ಒಪ್ಪಿಸ್ತಿರೋದು. ಅವರು ಬ್ಯಾಡ್ ಕಮೆಂಟ್ಸ್ ಯಾರು ಹೊಡೆದಿಲ್ಲ ಅವರು ಅಲ್ವಾ ಸರ್? ಸಮಾಧಿ ಯಾರು ಹೊಡೆದಾಕಿರೋದು? ಎಲ್ಲಿ ಹೊಡೆದಾಕಿರೋದು? ಯಾರು? ನಮ್ ಬಾಸು ಮುಟ್ಟೆ ಇಲ್ಲ ಸರ್ ಅದು. ನಮ್ ಬಾಸು ಮುಟ್ಟೆ ಇಲ್ಲ ಸರ್ ಅದು. ಒಬ್ರು ಮುಟ್ಟಿಲ್ಲ ಸರ್ ಅದು. ಅದೆಲ್ಲ ಬ್ಯಾಂಕ್ ಕಮೆಂಟ್ಸ್. ಅದೆಲ್ಲ ಬ್ಯಾಂಕ್ ಕಮೆಂಟ್ಸ್. ಆತರ ಮಾಡ್ಲಿ ತಪ್ಪು ಮಾಡ್ತೀವಿ ಅಂತ, ಮಾಡ್ಲಿ ತಪ್ಪು ಮಾಡ್ತೀವಿ ಅಂತ. ನಮ್ ಬಾಸ್ ಏನು ಮಾಡ್ತಿಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ನಮ್ ಬಾಸ್ ಏನು ಮಾಡ್ತಿಲ್ಲ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸರ್ 3 ವರ್ಷ ಆಯ್ತು. ಬೇರೆ ಇದು ಮಹಿಳೆಯರಿಗೆ ಉಚಿತವಾಗಿ ಅವ್ರಿಗೆ ಬಸ್ ಸೌಲಭ್ಯ ಕೊಟ್ರಿ. ಆಯ್ತು, ಆಮೇಲೆ ನಮ್ಗೆ ಗಂಡಸರಿಗೆ ಏನು ಕೊಟ್ಟಿಲ್ಲ ಉಚಿತವಾಗಿ. ಅಣ್ಣ ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು? ಒಂದು 90 ಯಾರ ಕೊಟ್ಟ ಆಧಾರ ಹೆಂಗೋ ಕುಡ್ಕೋಬಾಯ್ತು, ಅದು ಇಲ್ಲ. ಅಮೇಜಿಂಗ್ ಇದು. ನಮ್ಮ ಕುಲ್ಗೆ ಒಕ್ಕ ಎಲ್ಲೇ ಹೊಂಟಾಳ ಬೇಕ ಎಲ್ಲಿ ಹೊಂಟಿ ಬೇ? ಎಲ್ಲಿ ಹೊರಗೆ ಹೋಗಂಗಿಲ್ಲ. ಎಲ್ಲಿಗೆ ಹೋಗಿ ನಾನು ಎಲ್ಲಿಗೇನೋ ಹೋಗಿ. ನಿಮ್ಗೆ ಯಾಕೆ ಬೇಕಾಗೈತಿ? ಕೇಳ್ದೆ ಬೇಕಾ ಎಲ್ಲಿ ಹೊಂಟಿ ಹೇಳಿ, ನಾನು ಬರ್ತನ. 100 ಮಂದಿ ಊರಾಗ ಸೆಂಟರ್ಕ್ ಹೋಗಿ ನಾನು ಬರ್ತೀರೇನೋ ನೀವು ನನ್ನ ಜೊತೆ ಸೆಂಟರ್ಕ? ಸ್ವಲ್ಪರ ನಾಚಿಕೆ ಐತೆ ನಿಮಗೆ? ಐತೆ ಅಕ್ಕ, ಒಂದ್ ಸ್ವಲ್ಪ ಐತ್ ನನಗೂ. ಏನೋ ಬಾಯ್ ತಪ್ಪ ಕೇಳ್ಬಿಟ್ಟೆ. ಹೋಗೋರಿಗೆ ಬರೋರಿಗೆ ದಾರಿ ಗುಂಟೆ ಕೇಳ್ಕೊಂಡ್ ಕುಂತಿರ್ತೀರಿ ಎಲ್ಲಿಗೆ ಹೋಗಿರಿ ಅಂತ. ಸರಿ ಬಿಡ ಬೇಕಾ, ತಪ್ಪಾಯ್ತು. ಹೇಳಿ ಹೋಗಾರ, ಹೇಳಿ ಕರೆಕ್ಟ್ ಆಗಿ ಹೇಳಿ ಎಲ್ಲಿ ಉಂಟಿ? ಬರ್ರಿ ಸೆಂಟರ್ ಅದೈತಿ. ಏಯ್ ನೀ ಎಲ್ಲುಂಟಿ? ಅಕ್ಕನ ಜೊತೆಗೆ ಹೋಗ್ಬಿಡು, ಸ್ವಲ್ಪ ಅಕ್ಕಗೆ ಅಗರಾಕೈತಿ. ಏನ್ಲೇ ತಮ್ಮ ನೀನೆಲ್ಲಿ ಬೆಂಗಳೂರಿಗೆ ಹೋಗಿ ಇಷ್ಟು ಬೆಳಗಾಗ್ಬಿಟ್ಟಿಯಲ್ಲ? ಮಾಡ್ಬಾರಲ್ಲ ಮಕ್ಕಳೇ.